ದಿನ ನಾವು ಪತ್ರಿಕಾಗೋಷ್ಠಿ ನಡೆಸಬೇಕು ಅಂತಕ್ಕಂಥವನ್ನ ತಮ್ಮ ಮನವಿ ಮಾಡಿಕೊಂಡಾಗ ತಾವೆಲ್ಲರೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರಿ. ಮೊಟ್ಟ ಮಂದಿಗೆ ನಾನು ನಮ್ಮ ಪಂಚಮಸಾಲಿ ನೌಕರರ ಸಂಘದ ವತಿಯಿಂದ ತಮ್ಮೆಲ್ಲಾ ವರದಿಗಾರರನ್ನ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿಕೊಳ್ತೀವಿ. ಸರ್, ನಮ್ಮ ನೌಕರರ ಸಂಘದಿಂದ ನಾವು ನಾಳೆ 17/8/25 ಪಂಚಮಸಾಲಿ ಸಮುದಾಯ ಭವನದಲ್ಲಿ SLC ಮತ್ತು PUC ಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಇಲಾಖೆಯಲ್ಲಿ ನೌಕರಿಯಲ್ಲಿ ಸುದೀರ್ಘ ಸೇವೆ ಮಾಡಿರ್ತಕ್ಕಂಥವರಿಗೆ ವಯೋನಿವೃತ್ತಿ ಸನ್ಮಾನವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಪಂಚಮಸಾಲಿ ಸಮಾಜದ ಹರಿಹರ ಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ವಚನಾನಂದ ಮಹಾಸ್ವಾಮಿಗಳು ಕೂಡ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕೂಡಲ ಸಂಗಮ ಗುರುಗಳು ಕೂಡ ಅವರಿಗೆ ಕೂಡ ಆಹ್ವಾನ ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಗವಿಮಠದ ಪೂಜ್ಯರನ್ನು ಕೂಡ ಆಹ್ವಾನ ಮಾಡಿದ್ದೇವೆ. ಹಿರೇಮಲ್ಲಿಕೇರಿ ಮಠದ ಪೂಜ್ಯರನ್ನು ಆಹ್ವಾನ ಮಾಡಿದ್ದೇವೆ ಮತ್ತು ರಾಕೇಶ್ ಸ್ವಾಮಿ ಅವರನ್ನು ಕೂಡ ಆಹ್ವಾನ ಮಾಡಿದ್ದೇವೆ. ಮುಂದುವರೆದ ಈ ಕಾರ್ಯಕ್ರಮವನ್ನ ನಮ್ಮ ಕ್ಷೇತ್ರದ ಶಾಸಕರಾಗಿದ್ದ ಕೃಷ್ಣನಾಯ್ಕ ಸರ್ ಅವರು ಉದ್ಘಾಟನೆ ಮಾಡಿದ್ದಾರೆ ಮತ್ತು ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರಾಗಿದ್ದ ಸೋಮನಗೌಡರು, ಜಿಲ್ಲಾಧ್ಯಕ್ಷರಾಗಿದ್ದಂತಹ ಪ್ರಕಾಶ್ ಪಾಟೀಲ್ ಸರ್ ಮತ್ತು ತಾಲೂಕು ಅಧ್ಯಕ್ಷರಾದ ಶಾಂತನಗೌಡರು ಮತ್ತು ನಮ್ಮ ಕ್ಷೇತ್ರದ ಮಾಜಿ ಶಾಸಕರುಗಳನ್ನು ಕೂಡ ಆಹ್ವಾನ ಮಾಡಿದ್ದೇವೆ ಮತ್ತು ನಮ್ಮ ಸಮಾಜದ ಅನೇಕ ಎಲ್ಲ ಮುಖಂಡರನ್ನು ಕೂಡ ಆಹ್ವಾನ ಮಾಡಿದ್ದೇವೆ. ಎಲ್ಲರೂ ಕೂಡ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಲಿಕ್ಕೆ ಅವ್ರನ್ನ ಆಹ್ವಾನ ಮಾಡಿದ್ದೇವೆ. ಮುಂದುವರೆದಂತೆ ನಮ್ಮ ಸಮಾಜದ ಎಲ್ಲ ನಾಗರಿಕರನ್ನ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲರನ್ನು ಕೂಡ ಆಹ್ವಾನ ಮಾಡಿದ್ದೇವೆ. ಅದಕ್ಕೆ ಈ ಒಂದು ವರದಿಯನ್ನ ತಾವು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಮ್ಮ ಸಹಕಾರ ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ನಾಳೆ ದಿನ ನಿನ್ನೆನೆ ಕರೆದಿದ್ವಿ ಪತ್ರಿಕಾಗೋಷ್ಠಿನ. ತಾವುಗಳು ಸ್ವಲ್ಪ ಹೊಸಪೇಟೆಯಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ರಿಂದ ನಿನ್ನೆ ಮುಂದೂಡಿ ಇವತ್ತಿಗೆ ನಾವು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ತಾವುಗಳು ಈ ವಿಷಯವನ್ನ ಪತ್ರಿಕೆಗಳಲ್ಲಿ ವರದಿ ಮಾಡಿ ಎಲ್ರಿಗೂ ಕೂಡ ವಿಷಯ ತಲುಪುವಂತ ನಿಟ್ಟಿನಲ್ಲಿ ತಮ್ಮ ಕೆಲಸ ಆಗ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡಿಕೊಳ್ತಾ, ತಾವು ಕೂಡ 17ನೇ ತಾರೀಕು ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಕೊಳ್ಬೇಕಂತ ತಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಸಂಘದ ಪರವಾಗಿ ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೀನಿ. ಇದರಲ್ಲಿ ಗೌರವ ಅಧ್ಯಕ್ಷರಿದ್ದಾರೆ, ನಮ್ಮ ಚೈರ್ಗೌಡರು ಕಾರ್ಯದರ್ಶಿಗಳಿದ್ದಾರೆ, ನಮ್ಮ BB ಅಶ್ವತಿ ಸರ್ ಅವರು ನಮ್ಮ ಪಂಚಮಸಾಲಿ ಸಂಘದ ನೌಕರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಮತ್ತೆ ನಮ್ಮ G ಮಲ್ಲಣ್ಣ ಸರ್ ಇಲ್ಲಿ ತಾಲೂಕಾ ಸಹ ಕಾರ್ಯದರ್ಶಿದ್ದಾರೆ, ನಮ್ಮ H ಪಾಟೀಲ್ ಅವರು ಹಿರಿಯರು ಈ ಹಿಂದೆ ರಾಜ್ಯ ಸಂಘದ ನಿರ್ದೇಶಕರಾಗಿದ್ದರು, ಈಗ ನಮ್ಮ ಬ್ಯಾಂಕ್ನ ಸಲಹಾ ಸಮಿತಿ ಸದಸ್ಯರು ಕೂಡ ಆಗಿದ್ದಾರೆ. ಅದೇ ರೀತಿ D ವೀರೇಶ್ ಸರ್ ಕೂಡ ನಮ್ಮ ಸಮಾಜದ ಜಿಲ್ಲಾ ಸಂಘದ ಪದಾಧಿಕಾರಿಗಳಿದ್ದಾರೆ. ನಮ್ಮ ಪ್ರಕಾಶ ಬಸಕೋರ್ತ ಅವರು ಕೂಡ